ಗ್ಯಾಸ್ ಸ್ಟವ್ ಇದೆ, ಟೀ ಮಾಡ್ಕೊಳಕ್ ಬರಲ್ವಾ? ಬಾಗ್ಲು ಅವಾಗಿಂದ ತರ್ತಾನೆ ಇದ್ದೀನಿ, ತೆಗಿಯಕ್ಕಾಗಲ್ವಾ? ತಗೊಳ್ಳಿ ಟೀ. ಅಯ್ಯೋ, ಐ ಡೋಂಟ್ ಡ್ರಿಂಕ್ ಮಿಲ್ಕ್ ಟೀ. ಏನಾ? ಅದು ಹಾಲು ಹಾಕಿರೋ ಟೀನ ಕುಡಿಯಲ್ಲ. ಗ್ರೀನ್ ಟೀ ಸಿಗ್ಬೋದಾ? ಗ್ರೀನ್ ಟೀ ಬೇಕಾ ನಿಮ್ಗೆ? ಯಾಕೆ? ಹಾಲು ಹಾಕಿರೋ ಟೀ ಕುಡಿದ್ರೆ ಗಂಟ್ಲಲ್ಲಿ ಇಳಿಯಲ್ವಾ? ನೀವ್ ಯಾರು ಏನು ಅಂತ ಗೊತ್ತೇ ಇಲ್ಲ ನನ್ಗೆ. ನಮ್ ಒಟ್ಟಾರಕ್ಕೆ ಯಾಕ್ರಿ ಬಂದು ಒಕ್ಕರ್ಸ್ಕೊಂಡಿದ್ದೀರಾ? ಏನ್ ಹೋಟ್ಲು ಅನ್ಕೊಂಬಿಟ್ಟಿದ್ದೀರಾ? ನಾನೇ ನಿಮ್ ಸರ್ವೆಂಟಾ? 3 ಹೊತ್ತು ನಿಮ್ ಹಿಂದೆ ಸೇವೆ ಮಾಡ್ಕೊಂಡು ಸುತ್ತಾಡಕ್ಕೆ? ಇಲ್ಲಿ ಕೇಳ್ರಿ, ಇಲ್ಲಿ ಮನುಷ್ಯ ಬೇರೆ ಮೇಲೆ ಇಷ್ಟೊಂದು ಡಿಪೆಂಡ್ ಆಗ್ಬಾರ್ದು. ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡ್ ಬದುಕ್ರಿ. ಮರ್ತು ಬಿಟ್ಟಿದೆ, ಮಿಲ್ಕ್ ಈಸ್ ಮೈ ಫೇವ್ರೆಟ್. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಗ್ರೇಟ್. ಅಯ್ಯಯ್ಯೋ, ಇವಾಗ ತಾನೇ ಒಲೆ ಮೇಲಿಂದ ಇಳಿಸ್ಕೊಂಡ್ ಬಂದಿದ್ದೆ, ಸುಡ್ತಾ ಇತ್ತು. ಇಲ್ಲ, ತಣ್ಣಗಿತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಗ್ರೇಟ್. ನೋಡಿ, ಯಾವುದೇ ಕಾರಣಕ್ಕೂ ಈ ಸಲ ಟೆಂಡರ್ ನಮ್ಮ ಕೈಯಿಂದ ಮಿಸ್ ಆಗಬಾರ್ದು. ಏನೋ ಲಾಸ್ಟ್ ಟೈಮ್ ನಾವು ಮಾಡಿದ ಒಂದು ಸಣ್ಣ ಮಿಸ್ಟೇಕ್ನಿಂದ ಟೆಂಡರ್ ಮಿಸ್ ಆಗಿತ್ತು. ಇದನ್ನೆಲ್ಲ ತುಂಬ ಸಣ್ಣ ವಿಷಯಗಳಂತೇಳಿ ಕನ್ಸಿಡರ್ ಮಾಡಬೇಡಿ. ಯಾಕೆಂದರೆ ಒಂದ್ಸಲ ಟೆಂಡರ್ ಮಿಸ್ ಆಗೋ ಪದ್ಧತಿ ಶುರುವಾಯಿತು ಅಂತಂದರೆ ಮುಂದೆ ಕಂಪ್ನಿ ಸರ್ವೈವ್ ಆಗೋದೇ ಕಷ್ಟ ಆಗುತ್ತೆ. ಬಾಬಾ, ನೀವೇನು ವರಿ ಮಾಡ್ಕೋಬೇಡಿ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಅಪ್ಪ ಬಾ ಅಮಲ. ಅಪ್ಪ, ಈ ಸತಿ ಟೆಂಡರ್ನ ನಾನು ಹ್ಯಾಂಡಲ್ ಮಾಡ್ಬೋದಾ? ನೀನು ಯಾಕಮ್ಮ? ಟೆಂಡರ್ ಈಗಾಗಲೇ ರೆಡಿ ಇದೆ, ಇನ್ನೇನು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ತೀವಿ. ಟೆಂಡರ್ ಯಾರಿಗೆ ಸಿಕ್ತು ಅಂತ ಸಂಜೆ ಒಳಗೆ ಅನೌನ್ಸ್ ಕೂಡ ಆಗುತ್ತೆ. ಅಯ್ಯೋ, ಇಷ್ಟೊಂದೆಲ್ಲ ಕೆಲಸ ಆಗ್ಬಿಟ್ಟಿದ್ಯಾ? ಅಟ್ಲೀಸ್ಟ್ ಟೆಂಡರ್ ಸಬ್ಮಿಟ್ ಮಾಡೋ ಪ್ರೋಸೆಸ್ಸಲ್ಲಾದರೂ ಇನ್ವಾಲ್ವ್ ಆಗ್ತೀನಿ ಪ್ಲೀಸ್. ಓಕೆ, ನಿನಗೆ ಅಷ್ಟೊಂದು ಮನಸ್ಸಾಗಿದೆ ಅನ್ನೋದಾದರೆ ಇನ್ವಾಲ್ವ್ ಆಗು. ನೆಕ್ಸ್ಟ್ ಟೈಮಿಂದ ಶುರುವಿನಿಂದಲೇ ಇನ್ವಾಲ್ವ್ ಆದರೆ ಒಳ್ಳೆಯದು. ಈ ಸಲ ಎಲ್ಲ ಕೆಲಸ ಮುಗಿದೋಗಿದೆ, ನಿನಗೇನು ಅಷ್ಟೊಂದು ಕೆಲಸ ಇರೋದಿಲ್ಲ. ಪರವಾಗಿಲ್ಲ ಅಪ್ಪ, ನೋ ಪ್ರಾಬ್ಲಮ್. ಕೊಟೇಶನ್ ಫೈಲ್ ತೋರಿಸ್ತೀರಾ? ನಾನು ಸ್ಟಡಿ ಮಾಡ್ತೀನಿ. ಶ್ಯೂರ್. ಚೇತನ್, ಕೊಡಿ. ನೀನು ಸ್ಟಡಿ ಮಾಡೋದಿಲ್ಲ. ಅಂದಾಗೆ HR ಡೆವಲಪರ್ದು ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ಅಟೆಂಡ್ ಮಾಡೋದು. ನೀವೇನು ಮಾಡ್ತಿದ್ದೀರಾ? ಸಾರಿ ಮ್ಯಾಮ್. ಫೈಲ್ ನೋಡಿದ್ಯಾ ಸ್ಯಾಂಡಿ? ಮೇಜರ್ ಟೆಂಡರ್. ಇದೇನಾದರೂ ಮಿಸ್ ಆದರೆ ಡ್ಯಾಡಿಗೆ ಒಂದ್ಸತಿ ಹಾರ್ಟ್ ಬೀಟೇ ಮಿಸ್ ಆದಂಗೆ ಆಗತ್ತೆ. ಯಾಕೆ ಮಿಸ್ ಆಗುತ್ತೆ? ಎಲ್ಲ ಪ್ರಿಪ್ರೇಷನ್ನು ಚೆನ್ನಾಗಿ ಆಗಿದೆಯಲ್ಲ. ಅದು ಅಲ್ಲದೆ ಎಂಡ್ ಮೂಮೆಂಟಲ್ಲಿ ನೀನು ಬೇರೆ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ. ನಾನು ಹ್ಯಾಂಡಲ್ ಮಾಡೋದ್ರಿಂದನೇ ಮಿಸ್ ಆದರೆ? ವಾಟ್? ಏನು ಹೇಳ್ತಿದ್ಯಾ ನೀನು? ನೀನು ಹ್ಯಾಂಡಲ್ ಮಾಡ್ತಿರೋ ಟೆಂಡರ್ ಮಿಸ್ ಆದರೆ ನಿನಗೆ ಕೆಟ್ಟ ಹೆಸರಲ್ವಾ ಅಮ್ಮು? ನೀನು ರಾಜ್ ಜಾಗಕ್ಕೆ ಬರಬೇಕು ಅಂತಂದರೆ ಈ ಟೆಂಡರು ನಮ್ಮ ಕಂಪ್ನಿಗೆ ಸಿಗಬೇಕು. ಲಾಸ್ಟ್ ಮೂಮೆಂಟಲ್ಲಿ ಅಮಲಾ ಬಂದಳು, ಅದರಿಂದನೇ ನಮಗೆ ಈ ಟೆಂಡರ್ ಸಿಕ್ತು ಅಂತ ನಿಮ್ಮ ಡ್ಯಾಡು ಇಂಪ್ರೆಸ್ ಆಗಬೇಕು. ಅದನ್ನು ಬಿಟ್ಟು ಇದನ್ನು ಏನು ಮಾಡೋಕ್ಕೆ ಹೊರಟಿದ್ಯಮ್ಮು? ನೀನು 2 ವಿಷಯ ತಪ್ಪು ತಿಳ್ಕೊಂಡಿದ್ಯಾ. ಈ ಟೆಂಡರ್ ನಾನು ಹ್ಯಾಂಡಲ್ ಮಾಡಿರೋದಲ್ಲ, ಆಲ್ರೆಡಿ ಫೈನಲ್ ಆಗಿರೋದು. ಸೊ ನನ್ನ ಹೆಸರೆಲ್ಲೂ ಬರಲ್ಲ. ಆದರೆ ಟೆಂಡರ್ ಮಿಸ್ ಆಗುತ್ತೆ. ಈಗಾಗಲೇ 2-3 ಟೆಂಡರ್ ಮಿಸ್ ಆಗಿದೆ. ಈ ಟೆಂಡರ್ ನಮ್ಮ ಕಂಪನಿಗೆ ಸಿಗಲೇಬೇಕಾಗಿರೋ ಪರಿಸ್ಥಿತಿ.
ಇದೇನಾದರೂ ಮಿಸ್ ಆದರೆ ಡ್ಯಾಡ್ ತುಂಬ ನರ್ವಸ್ ಆಗ್ತಾರೆ. ಆದರೆ ಟೆಂಡರ್ ಮಿಸ್ ಆಗುವಾಗೆ ಹೇಗೆ ಮಾಡ್ತೀಯಾ? ಇವ್ರು ಆಲ್ರೆಡಿ ಎಷ್ಟು ಕಡಿಮೆ ಕೋಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಕೋಟ್ ಮಾಡಾಗಿದೆ. ಟೆಂಡರ್ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಎಲ್ಲದಕ್ಕಿಂತ ಚಿಕ್ಕ ಗೆರೆನ ಒಂಚೂರು ಟಚ್ ಮಾಡದೆ ದೊಡ್ಡ ಗೆರೆಯಾಗಿ ಮಾಡೋದು ಹೇಗೆ ಅಂತ ಗೊತ್ತಾ? ಏನು ಹೇಳ್ತಿದ್ಯಮ್ಮ? ಗೆರೆನೇ ಟಚ್ ಮಾಡಿದೆ ಅದನ್ನು ದೊಡ್ಡದು ಮಾಡೋಕ್ಕಾಗುತ್ತಾ? ವೆರಿ ಸಿಂಪಲ್. ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗೆರೆ ಹೇಳಿದ್ರೆ ಆಯ್ತು, ಅಷ್ಟೇ. ಹಲೋ ಸರ್, ನಮಸ್ತೆ. ನಾನು ಆರಾಧನಾ. ಅದೇ ಮದುವೆ ಬಗ್ಗೆ ಮಾತಾಡ್ತಿದ್ನಲ್ವಾ? ಅಲ್ಲ ಸರ್, ಅದು ಆರಾಧನಾ, ಯಾಕಮ್ಮ ಹಿಂಗೆ ನಿಂತ್ಕೊಂಬಿಟ್ಟೆ? ಮದುವೆ ಕಾಂಟ್ರಾಕ್ಟ್ ಏನಾಯ್ತು? ಕಾಲ್ ಮಾಡಿದ್ಯಾ? ಹೂ ಶಂಕರಣ್ಣ, ಅವರು ಕಾಂಟ್ರಾಕ್ಟ್ ಯಾರಿಗೋ ಬೇರೆಯವ್ರಿಗೆ ಕೊಟ್ಬಿಟ್ರಂತೆ. ಹೌದಾ? ಯಾಕಂತೆ? ಆಗ್ಲೇ ಪೂರ್ತಿ ಮಾತಾಡಿದ್ದಿದ್ರೆ ಬಹುಶಃ ನನಗೆ ಸಿಕ್ತಿತ್ತೋ ಏನೋ ಅಣ್ಣ. ಮಾಣಿಕ್ಯಂಗೆ ಹೊಸದಾಗಿ ಟೆಂಡರ್ ಕೊಟೇಶನ್ ಮಾಡಕ್ಕೆ ಹೇಳು. ತಗೋ, ಇದ್ರಲ್ಲಿ ಕೊಟೇಶನ್ ಫಿಗರ್ ನೋಡ್ಕೊ. ಇದಕ್ಕಿಂತ ಕಡಿಮೆ ಕೋಟ್ ಮಾಡೋ ಹಾಗೆ ನೋಡ್ಕೊ. ಅದರಿಂದ ನಮ್ಗೇನು ಲಾಭ ಅಮ್ಮ? ಹೊಸ ಟೆಂಡರ್ ಕೊಟೇಶನ್ ಕೊಟ್ಟು ಟೆಂಡರ್ ನಮ್ಗಾದ್ರೂ ನಾವು ಕೆಲಸ ಮಾಡೋದಕ್ಕಾಗಲ್ವಲ್ಲ. ಕೆಲಸ ಮಾಡಬೇಕಾಗಿಲ್ಲ ಸ್ಯಾಂಡಿ, ಡ್ಯಾಡ್ಗೆ ಟೆಂಡರ್ ಮಿಸ್ ಆಗಬೇಕು. ಅದೇ ನನಗೆ ಬೇಕಾಗಿರೋದು. ಅದೇ ಯಾಕೆ? ಒಬ್ಬ ಸ್ಟ್ರಾಂಗ್ ವ್ಯಕ್ತಿನ ಸೋಲಿಸ್ಬೇಕು ಅಂದ್ರೆ ಅವ್ರ ಜೊತೆ ಗುಡ್ಡಾಡ್ಬೇಕಾಗಿಲ್ಲ, ಅವ್ರ ವಿಲ್ ಪವರ್ನ ಸೋಲ್ಸಿದ್ರೆ ಸಾಕು. ಡ್ಯಾಡ್ ಗೆಲ್ಲೋದ್ರಿಂದ ನನಗೇನು ಸಿಗಲ್ಲ. ಅವ್ರು ಸೋತ್ರೇನೆ ಅವ್ರಿಗೆ ನನ್ನ ವ್ಯಾಲ್ಯೂ ಗೊತ್ತಾಗತ್ತೋ. ಮಾಣಿಕ್ಯಂಗೆ ಕಾಲ್ ಮಾಡು. ಮಧ್ಯದಲ್ಲಿ ಮಹೇಶ್ ಸರು ಮಾತಾಡೋಕೆ ಬಿಡ್ಲಿಲ್ಲ. ಅರ್ಧಕ್ಕೆ ಫೋನ್ ಕಟ್ ಮಾಡಿಬಿಟ್ಟೆ. ನಾನು ಫೋನ್ ಮಾಡಾದ್ಮೇಲೆ ಅವ್ರಿಗೆ ಬೇರೆಯವ್ರು ಯಾರೋ ಕಾಲ್ ಮಾಡಿದ್ರಂತೆ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಏನಮ್ಮ ಹೀಗಾಗೋಯ್ತು? ಕೈಗೆ ಬಂತು, ಬಾಯಿಗೆ ಬರ್ಲಿಲ್ವಲ್ಲಮ್ಮ? ನನಗೂ ಗೊತ್ತಾಗ್ತಿಲ್ಲ ಶಂಕರಣ್ಣ. ಈ ಮಹೇಶ್ ಸರಿಂದಾಗಿ ನನ್ನ ಜೀವನದಲ್ಲಿ ಇನ್ನೂ ಏನೇನಾಗಬೇಕು ಅಂತ ಇದೆಯೋ ಗೊತ್ತಿಲ್ಲ. 2 ಹೆಜ್ಜೆ ಮುಂದೆ ಇಟ್ಟಿರ್ತೀನಿ, ಇವರಿಂದಾಗಿ 4 ಹೆಜ್ಜೆ ಹಿಂದೆ ಬಿದ್ದ್ಬಿಡ್ತೀನಿ. ಈ ಮನುಷ್ಯ ಯಾಕೆ ಎಲ್ಲದಕ್ಕೂ ಹೀಗೆ ಅಡ್ಗಾಲಾಗ್ತಾರೋ ಗೊತ್ತಿಲ್ಲ. ಯಾವಾಗ ಇದರಿಂದ ನನಗೆ ಮುಕ್ತಿ ಸಿಗುತ್ತೋ? ಈ ಟೆಂಡರ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ಹೇಗೆ ಮಿಸ್ ಆಯಿತು ಅಂತ ಸ್ವಲ್ಪ ವಿಚಾರಿಸು ಶೇಖರ್. ನೋಡಿ, ಬರೀ ಚೆಕ್ ಮಾಡಿದರೆ ಸಾಕಾಗೋದಿಲ್ಲ, ತಪ್ಪು ಯಾರ ಕಡೆಯಿಂದ ಆಗಿದೆ ಅಂತ ಗೊತ್ತಾಗಲೇಬೇಕು. ಆಮೇಲೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಇದು ಧರ್ಮೇಂದ್ರ ಗ್ರೂಪ್ ಆಫ್ ಕಂಪ್ನೀಸ್ ಪ್ರೆಸ್ಟೇಜ್ ಪ್ರಶ್ನೆ ಅಲ್ಲ. ಅಷ್ಟೊಂದು ಜನ ಇದ್ದೀರಾ, ಒಂದು ಟೆಂಡರ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನರ್ಥ? ಅಪ್ಪ, ವಿಷಯ ಗೊತ್ತಾಯ್ತು. ಟೆಂಡರ್ ಮಿಸ್ ಆಯ್ತಂತೆ. ಹೌದಮ್ಮ, ನನಗೆ ಯಾಕೋ ಇತ್ತೀಚೆಗೆ ವಯಸ್ಸಾಗೋಯ್ತೇನೋ ಅಂತ ಫೀಲ್ ಆಗ್ತಾ ಇದೆ. ಈ ಪ್ರೆಷರ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನ್ನ ನಂತರ ಸುಶಾಂತ್ ಉತ್ತರಾಧಿಕಾರಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ. ನನ್ನ ಬಿಸ್ನೆಸ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತೇನೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದೆ. ನನ್ನ ಲೆಕ್ಕಾಚಾರ ತಪ್ಪಾಗೋಯ್ತು. ನನ್ನಪ್ಪ ನನಗೋಸ್ಕರ ಏನೂ ಮಾಡಿಟ್ಟಿರಲಿಲ್ಲ.
ಝೀರೋಯಿಂದ ಈ ಎಂಪೈರ್ನ ಕಟ್ಟಿದೆ. ಆದರೆ ನನ್ನ ಮಗನಿಗೆ ಇವತ್ತೆಲ್ಲ ಇದೆ. ಆದರೆ ಅವನು ನೀವು ಹಿಂದೆ ನಿಂತು ಗೈಡ್ ಮಾಡಿ ಮಾವ ಸಾಕು. ಅಮಲ ಕ್ಯಾನ್ ಹ್ಯಾಂಡಲ್ ಇಟ್. maybe you are right. ಪ್ಲಾನ್ ವರ್ಕ್ ಆಗ್ತಿದೆ ಅಮ್ಮೋ, ಪ್ಲಾನ್ ವರ್ಕ್ ಆಗ್ತಿದೆ. ಯಾಕಮ್ಮ ಹೀಗೆ ಕೂತಿದ್ಯಾ? ಇನ್ನೂ ಅದೇ ಯೋಚನೆಯಲ್ಲಿದ್ಯಾ? ಬಿಡು, ಇನ್ಮೇಲೆ ಎಲ್ಲನೂ ಸರಿ ಹೋಗುತ್ತೆ. ನಾನು ಬೇಜಾರಾಗಿ ಕೂತಾಗೆಲ್ಲ ಹೀಗೆ ಸಮಾಧಾನ ಹೇಳ್ತೀರಾ ಅಜ್ಜಿ. ಆದರೆ ನನ್ನ ಜೀವನ ಮಾತ್ರ ಎಲ್ಲಿದೆಯೋ ಅಲ್ಲೇ ಇದೆ. ನಿಂತು ಹೋಗಿರೋದು ಜೀವನ ಅಲ್ಲಮ್ಮ, ನಮ್ಮ ಮನಸ್ಸು. ಮನ್ಸ್ಗೇನಾಗಿದೆ ಅಜ್ಜಿ? ಮಹೇಶ್ ಸರಿಂದ ಈ ಪ್ರಾಜೆಕ್ಟ್ ತಪ್ಪೋಯ್ತು. ಪ್ರತಿ ಸರಿ ಈ ಥರ ಏನೋ ಒಂದು ಮಾಡ್ತಿರ್ತಾರೆ. ಜೀವನ ಹೇಗೆ ಮುಂದಕ್ಕೆ ಹೋಗೋದು ಅಂತ ಕೇಳ್ತಾ ಇದ್ದೀನಿ ಅಜ್ಜಿ. ಜೀವನ ಮುಂದಕ್ಕೆ ಹೋಗೋದು ನಮ್ಮ ಮನಸ್ಸು ಮುಂದಕ್ಕೆ ಹೋದಾಗ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ಸಲ ಆ ಮಹೇಶ ನಿನ್ಗೇನೋ ಅಡ್ಡಕಾಲು ಹಾಕೋದು, ನೀನು ಅವನ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಇದೇ ತಾನೇ ನಡೀತಾ ಇದೆ. ಅವನಂತೂ ಬದಲಾಗೋಲ್ಲ. ನಿನ್ನ ಮನಸ್ಸನ್ನಾದರೂ ನೀನು ಬದಲಾಯಿಸ್ಕೊಳ್ಬೋದಲ್ಲ. ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರೆ ಮಗಳೇ. ಈ ಮಹೇಶ ಅನ್ನೋದು ನೀನು ಹಾಕ್ಕೊಂಡಿರೋ ಗೆರೆ. ಮನಸ್ಸು ಅಲ್ಲೇ ಸುತ್ತಾ ಇದ್ರೆ ನೀನು ಆ ಗೆರೆ ಒಳಗಡೆನೇ ಇರ್ತೀಯ. ಕಷ್ಟ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ ಹೊರತು ಚಿಂತೆ ಅಲ್ಲ. ಎಲ್ಲೋ ಏನೋ ಒಂದು ದಾರಿ ಇರಬೇಕು, ಹುಡುಕು. ನೀನು ಬುದ್ಧಿವಂತೆ, ನಿಂಗದೇನು ದೊಡ್ಡ ವಿಷಯ ಅಲ್ಲ. ನನಗೇನು ತೊಂದರೆ ಗೊತ್ತಾ ಅಜ್ಜಿ? ನನಗೆ ಕಷ್ಟ ಎಲ್ಲ ಅರ್ಜೆಂಟಿಂದಾನೇ ಆಗಿರುತ್ತೆ. ಇವಾಗ ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ತಕ್ಷಣಕ್ಕೆ ಒಂದು ಪ್ರಾಜೆಕ್ಟ್ ಬೇಕೇ ಬೇಕು ಅಜ್ಜಿ. ಇನ್ನೇನು ಸಿಕ್ತು ಅನ್ನೋಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಅಜ್ಜಿ. ಇವಾಗ ಹಣ ಹೇಗೆ ಹೊಂದಿಸ್ಬೇಕು ಅನ್ನೋ ಚಿಂತೆಯಲ್ಲಿ ಈ ಗೆರೆ ದಾಟೋ ವಿಷಯ ಎಲ್ಲ ತುಂಬ ದೂರದ ಮಾತು. ಪ್ರತಿ ಸಾರಿ ಹೀಗೇನೆ ಏನೋ ಒಂದು ಒತ್ತಡಕ್ಕೆ ಸಿಗಾಕೋತೀನಿ. ಹೇಳ್ದ್ನಲ್ಲ, ಪ್ರತಿ ಸಾರಿ ಒಂದೇ ಥರ ಇರೋದಿಲ್ಲ, ಏನೋ ಒಂದು ದಾರಿ ಇದ್ದೇ ಇರುತ್ತೆ. ಅದು ಇದೇ ಸಾರಿನೇ ಅಂದ್ಕೋ. ಪ್ರಾಜೆಕ್ಟು ನಿಂಗಲ್ಲ, ಮಹೇಶ್ನಿಗೆ ಸಿಕ್ಕಿದೆ. ದುಡ್ಡಿನ ತೊಂದರೆ ಸದ್ಯಕ್ಕೇನೂ ಇಲ್ಲಮ್ಮ. ನೀನು ನಿನ್ನ ದಾರಿ ಬಗ್ಗೆ ಆರಾಮಾಗಿ ಕೂತು ಯೋಚನೆ ಮಾಡು. ಏನು ಹೇಳ್ತಿದ್ದೀರಿ ಅಜ್ಜಿ? ಮಹೇಶ್ ಸರ್ಗೆ ಹೊಸ ಪ್ರಾಜೆಕ್ಟ್ ಸಿಕ್ಕಿದ್ಯಾ? ಏನು ಪ್ರಾಜೆಕ್ಟು? ಬಂದಿದ್ದಾನಲ್ಲ ಆ ಹೊಸ ಹುಡುಗ, ಅದೇನು ಗೆಸ್ಟು ಅಂತ ಮಹೇಶ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಮಹೇಶ್ನ ಗಮನ ಎಲ್ಲ ಆ ಹುಡುಗನ ಕಡೆ ಇರುತ್ತೆ. ಅವನ್ ನಿನ್ ಸುದ್ದಿಗೆ ಬರೋಲ್ಲ, ನೀನ್ ಆರಾಮಾಗಿರ್ಬೋದು. ಬ್ರೋ, ಬೆಳಿಗ್ಗೆ ಅಂದ ಅದೇ ಹಾಡು ಕೇಳ್ತಿದ್ಯಾ? ತಲೆ ಕಿತ್ತೋಗಿರೋ ಟೇಪ್ ತರ ಆಗಿದೆ. ನಮ್ಮ ಹುಡುಗಿ ಮೇಲೆಲ್ಲ ಬಟ್ಟೆ ಬೇಸಾಗ್ತಿಯಲ್ಲ ನೀನು. ಓ,
ಸಾರಿ, ಗರ್ಲ್ ಫ್ರೆಂಡಾ? ನನ್ನ ಹಳೆಯ ಗರ್ಲ್ ಫ್ರೆಂಡ್. ಹುಡುಗಿಗೋಸ್ಕರ ಒಂದೇ ಹಾಡು ಕೇಳ್ತಿದ್ರೆ ಬ್ರೈನ್ ಸೆಲ್ಸ್ ಎಲ್ಲ ಸತ್ತೋಗತ್ತೆ. ಮೈಂಡ್ ಯುವರ್ ಬಿಸ್ನೆಸ್. ಅಲ್ಲೂ ಬಿಸ್ನೆಸ್ಸು, ಇಲ್ಲೂ ಬಿಸ್ನೆಸ್ಸು. ಯಾಕೋ ಈ ಬಿಸ್ನೆಸ್ಸು ನನ್ನ ಬೆನ್ಬಿಡ್ತಿಲ್ಲ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಎಲ್ಲ ವ್ಯವಸ್ಥೆ ಸೂಪರ್ ಆಗಿದೆ ತಾನೇ? ಓ ಸೂಪರ್ ಆಗಿದೆ. AC ಆಗಾಗ ಜಾಸ್ತಿ ಆಗ್ತಿರತ್ತೆ, ಇನ್ನು ಮೂಡ್ ಲೈಟಾ ಮೂಡ್ ತಕ್ಕಂಗೆ ಬದಲಾಗ್ತಿರತ್ತೆ. ಒಂಥರ ಚೆನ್ನಾಗಿದೆ. ಈ ರೂಮಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆಯಾ? ಬಹಳ ಚೆನ್ನಾಗಿ ಕಾಮೆಂಟ್ ಮಾಡ್ತೀರಾ ಸರ್ ನೀವು. ಈ ವಿಷಯ ಗೊತ್ತಾಗ ನೀವೇ ಬರ್ಬೇಕಾಯ್ತು ನೋಡಿ. ಅದ್ ಬಿಡಿ, ರಾತ್ರಿ ಊಟಕ್ಕೆ ಏನ್ ಮಾಡಿಸ್ಲಿ? ಪಾಸ್ತಾ, ಪನ್ನೀರ್, ಪಿಜ್ಜಾ, ಒಂದು ಚಿಕನ್ ಡಿಶ್, ಮತ್ತೆ ಫಿಶ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸಾಲ್ಮನ್ ಫಿಶ್. ಒಂದ್ ನಿಮಿಷ ಹಿಂಗ್ ಸಡನ್ ಆಗಿ ಹೇಳಿದ್ರೆ ಗಾಳಿ ಹೊಟ್ಟೋಗ್ಬಿಡುತ್ತೆ. ಒಂದೊಂದು ನಿಮಿಷ ರೆಕಾರ್ಡ್ ಮಾಡ್ಕೊಬಿಡ್ತೀನಿ. ಮುರುಗೇಶ ಫೋನ್ ಕೊಡ. ಹೇಳಿ. ಹೇಳದ್ನಲ್ಲ, ಪಾಸ್ತಾ, ಪನ್ನೀರ್, ಪಿಜ್ಜಾ, ಚಿಕನ್ ಡಿಶ್ ಮತ್ತೆ ಸಾಲ್ಮನ್ ಫಿಶ್. ಡೆಸರ್ಟ್ ಅಲ್ಲಿ ಏನಾರ ಹೇಳಿ ಪರವಾಗಿಲ್ಲ. ಇದೆಲ್ಲ ಓಕೆ, ತಿನ್ನಕ್ಕೇನು ಹೇಳಿ ಸರ್? ಇದು ತಿನ್ನಕ್ಕೆ ಸರ್, ಇದನ್ನೇ ತಾನ ನೀವು ಕೇಳಿದ್ದು. ಇದು ಯಾವುದು ಒಂದೇ ಹೆಸರು ಕೇಳಿಲ್ವಲ್ಲ. ಎಷ್ಟಾಗುತ್ತ ಮುರುಗೇಶ? ನೀವ್ ಹೇಳಿದ್ದೆಲ್ಲ ಮಾಡಿಸ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಚೀಟಿಕೆ ಹೊಡೆದ್ರಲ್ಲಿ ಮಾಡಿಸ್ತೀನಿ. ಆದ್ರೆ ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾಕೆ ಅಯ್ಯೋ ಪಾಪ ಅನಿಸ್ತಿದೆ? ಅಯ್ಯೋ ನೋಡಿ ಇವ್ರೆ, ಇದನ್ನೆಲ್ಲ ನೀವು ಡೈಲಿ ತಿಂತೀರಾ. ನೀವು ನಮ್ ಗೆಸ್ಟು, ಈ ನೇಟಿವಿಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವತ್ತು ನಮ್ಮ ಮನೇಲೆ ಊಟ. ನನ್ನ ಹೆಂಡತಿ ಮಗಳು ಸೂಪರ್ ಆಗಿ ಅಡುಗೆ ಮಾಡ್ತಾಳೆ. ಡನ್ ಡನ್. ತಳ ಮುರುಗೇಶ. ಹೀಗೆಲ್ಲ ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ರೆ ನಾನು ಏನ್ ಮಾಡ್ಲಿ ಅಜ್ಜಿ? ಇದನ್ನೆಲ್ಲ ಯಾರು ಹೇಳ್ತಾರೆ ಮಹೇಶ್ ಸರ್ಗೆ? ನೀನು ಏನು ಹೇಳೋಕೆ ಹೋಗೋದು ಬೇಡ ಆರಾಧನಾ. ನೀನು ಏನಾರು ಹೇಳಿದರೆ ಕೇಳೋ ಮನುಷ್ಯನೇ ಅಲ್ಲ ಅವನು. ಆರಾಧನಾ, ಏನಮ್ಮ? ಹೋಗಿ ಮೊಟ್ಟೆ ತಗೊಂಡ್ಬಾರೆ. ಮೊಟ್ಟೆಲೇನಾದರೂ ಸ್ಪೆಷಲ್ ಡಿಶ್ ಮಾಡ್ಬೇಕಂತೆ. ಮೊಟ್ಟೆನಾ? ಯಾಕಮ್ಮ, ಯಾರ್ಗದೆಲ್ಲ? ಅದೇ ಕಣೆ, ಹೊಸದಾಗಿ ಗೆಸ್ಟ್ ಬಂದಿದ್ದಾರಲ್ಲ ಅವ್ರಿಗೆ. ಅವ್ರೇನ್ ಬೇರೆ ಗ್ರಹದಿಂದ ಇಲ್ಲಿಗೆ ಬಂದಿದ್ದಾರಾ? ನಾವ್ ತಿನ್ನೋದೇ ಅವರು ತಿನ್ಬೋದಲ್ವಾ? ಇದೇನ್ ಮೊಟ್ಟೆ ಗಿಟ್ಟೆ ಅನ್ಕೊಂಡು. ನಾಳೆ ಕೋಳಿ, ನಾಡಿದ್ ಕುರಿ ಕೇಳ್ತಾರೆ. ಎಲ್ಲಾನು ತಂದ್ಕೊಡಕ್ಕಾಗತ್ತಾ? ಸ್ವಲ್ಪ ಮೆತ್ತಗ್ ಮಾತಾಡೆ, ಕೇಳಿಸ್ಕೊಂಡ್ರೆ ಕಷ್ಟ. ಅಮ್ಮ, ಇದನ್ನೆಲ್ಲ ತರಕ್ ದುಡ್ಡೆಲ್ಲಿದ್ಯಮ್ಮ? ಮೊನ್ನೆ ಬರ್ತ್ಡೇ ಪಾರ್ಟಿಲಿ ಉಳ್ದಿರೋದೇ 5,000. ಅದಿನ್ನು ಇಡೀ ತಿಂಗಳಿಗಾಗ್ಬೇಕು. ಹೀಗೆ ಖರ್ಚು ಮಾಡ್ತಿದ್ರೆ ಹೇಗಮ್ಮ ಮ್ಯಾನೇಜ್ ಮಾಡೋದು? ಹಲೋ ಇವಳೆ, ಏನಮ್ಮ ಮಕ್ಕಳು, ಮುಗೀತಾ ಸಭೆ? ನೀವು ಊಟ ಆಗ್ಬಿಟ್ರೆ ನಾನು ಬಂದಿದ ತಕ್ಷಣ ಕೆಂಪಮ್ಮನವ್ರು ಬೇರೆ ನಿಂತವ್ರೆ. ಮಾಡಿರ್ಬೇಕಲ್ಲ ಏನೋ ಒಂದು ತೀರ್ಮಾನ. ಸರಿ, ಗೆಸ್ಟ್ಗೆ ಊಟಕ್ಕೆ ಟೈಮ್ ಆಯ್ತು, ಬೇಗ ರೆಡಿ ಮಾಡಿ. ಅದೇನೋ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ದುಡ್ಡು? ಓ, ದುಡ್ಡು ಬೇಕಲ್ಲ? ಸರಿ ಬನ್ನಿ ಕೊಡ್ತೀನಿ. ಬನ್ನಿ, ಯಾಕಲ್ಲ ಇದು, ಬನ್ನಿ ಕೊಡ್ತೀನಿ, ಬನ್ನಿ. ಅಯ್ಯೋ ಅಪ್ಪ, ಯಾಕೆ ಟಿವಿ ಏನಕ್ಕೆ ತಗೋತಿದ್ದೀರಾ? ಯಾಕೆ ಅಂತ ಕೇಳ್ತಾ ಇದೆಯಲ್ಲಮ್ಮ. 3 ಮೊಟ್ಟೆ, ಮೂರೇ ಮೊಟ್ಟೆ ತರೋದಕ್ಕೆ ದುಡ್ಡು ಬೇಕು ಅಂದ್ರಲ್ಲ, ನಾನೆಲ್ಲಿಂದ ತರಲಿ? ಮಕ್ಕಳನ್ನ ಬೆಳೆಸಿ ಓದಿಸಿ ಬಡವ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಟಿವಿ ಮಾರ್ಬಿಟ್ಟು ನಿಮಗೆ ದುಡ್ಡು ತಂದು ಕೊಡ್ತೀನಿ.